So, good afternoon, Honorable. So, we are proud to announce that Kerala Vision Broadband expanding its service to Karnataka, and moreover, we are starting from it is Mangalore itself. So, it's a glad news for Mangalorean people and more of especially our company. ಸೊ ನನಗೆ ಸ್ವಲ್ಪ ಕನ್ನಡದಲ್ಲಿ ಮಾತಾಡುವ ಅಂತೇಳಿ ಉಂಟು, ಬಟ್ ಕನ್ನಡದಲ್ಲಿ ಮಾತಾಡುವಾಗ ಏನಾದರೆ ಮಿಸ್ಟೇಕ್ ಇದ್ದರೆ ಒಂದು ಕ್ಷಮಿಸಿ. ಕೇರಳ ವಿಷನ್ ಅಂತ ಹೇಳಿದರೆ 30 ವರ್ಷ ಕೇರಳದಲ್ಲಿ ಎಕ್ಸ್ಪೀರಿಯನ್ಸ್ ಬ್ರಾಡ್ಬ್ಯಾಂಡ್ ಮತ್ತು ಕೇಬಲ್ ಟಿ ವಿ ಬಿಸ್ನೆಸ್ಸಲ್ಲಿ 30 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದ ಕಂಪನಿ ಈಗ ಬೆಂಗಾಳಲ್ಲಿ, ವೆಸ್ಟ್ ಬೆಂಗಾಳಲ್ಲಿ ಅವ್ರದ್ದು ಸೆಕೆಂಡ್ ಸ್ಟೇಟ್ ಕನೆಕ್ಷನ್ ಸ್ಟಾರ್ಟ್ ಆಗಿದೆ. ಅದು ಈಗ ಒಂದು 2 ತಿಂಗಳ ಮುಂಚೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಬರಲಿಕ್ಕೆ ಬೆಂಗಳೂರಲ್ಲಿ ಒಂದು ಆಫೀಸ್ ಸೆಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇರುವಾಗೆ ಇಲ್ಲಿ ಮಂಗಳೂರಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿ ಇಲ್ಲಿ ನಮ್ಮ ಕಾಸರಗೋಡು ಡಿಸ್ಟ್ರಿಬ್ಯೂಟರ್, ಕೇರಳ ವಿಷನ್ನ ಕಾಸರಗೋಡು ಡಿಸ್ಟ್ರಿಬ್ಯೂಟರ್ ಕೊಲೀಗ್ಸ್ ಕ್ಯಾಬಿನೆಟ್ ಅಂತೇಳಿ ಒಂದು ಡಿಸ್ಟ್ರಿಬ್ಯೂಟರ್ ಇದೆ. ಸೊ ಅವರು ಇಂಟ್ರೆಸ್ಟಲ್ಲಿ ಇಲ್ಲಿ ಮಂಗಳೂರಲ್ಲಿ ನಮ್ಮ ಎಂಥ ಬೆಂದೂರ್ವೆಲ್ಲಲ್ಲಿ ಆ ಬಿಲ್ಡಿಂಗ್ ಹೆಸರು ಆ ಲೆಗಸಿ ಕಾಂಪ್ಲೆಕ್ಸಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಕರ್ನಾಟಕದ ಬಹುಮಾನ್ಯರಾದ ಸ್ಪೀಕರ್ ಶ್ರೀ UT ಖಾದರ್ ಅವರು ಇನಾಗ್ರೇಷನ್ ಮಾಡ್ತಾಯಿದ್ರು. ಸೊ ಈ ಫಂಕ್ಷನಲ್ಲಿ ಕೇರಳದಿಂದ COA ಅಥವಾ ಕೇರಳ ವಿಷನ್ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ನ ಸ್ಟೇಟ್ ಲೀಡರ್ಸ್ ಮತ್ತು ಕೇರಳ ವಿಷನ್ ಕಂಪನಿ ಚೇರ್ಮನ್ MD ಅವರೆಲ್ಲ ಬರ್ತಾ ಇದ್ದೇವೆ. ಸೊ ಅದರ ಡೀಟೇಲ್ಸ್ ಎಲ್ಲ ಇದರಲ್ಲಿ ನಾವು ಬರೆದು ಕೊಟ್ಟ ಪ್ರೆಸ್ ರಿಲೀಸಲ್ಲಿ ಉಂಟು. ಮತ್ತು ನೋಟಿಸ್ ಕೊಡಲಿಲ್ಲ ಇದರದ್ದು, ಅದರಲ್ಲಿ ಅದರ ಫಂಕ್ಷನ್ ಹೇಗೆ ಅಂತ ಪ್ರೋಗ್ರಾಮ್ ಚಾರ್ಟ್ ಉಂಟು. ಸೊ ಅವರೆಲ್ಲ ಬರ್ತಾ ಇದ್ದೇವೆ. ಸೊ ಇಲ್ಲಿ ಬರುವಾಗೆ ನಮಗೆ ಫಸ್ಟ್ ಆಫ್ ಆಲ್ ನಾವು ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದರೆ ದೊಡ್ಡ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬರುವಾಗೆ ಸಹ ನಮಗೆ ಮೀಡಿಯಾ ಪೀಪಲ್ ಅವರದ್ದು ಒಳ್ಳೆ ಸಪೋರ್ಟ್ ಇರಲೇಬೇಕು, ಇಲ್ಲಾಂದರೆ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ಈಗ ISP ಅಂತೇಳಿ 4-5 ISP ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಇತ್ತು. ಸೊ ಅದು ನಾವು ಏನು ಡಿಫ್ರೆನ್ಸ್ ಅಂತ ಹೇಳಿದರೆ ಒಂದು ಹೈಲೈಟ್ ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಇದ್ದರೆ ಇದೇ ವಿಷಯ. ಒಂದು ನಮ್ಮ ಪ್ಲ್ಯಾನ್ ಮತ್ತು ಎರಡನೇ ನಮ್ಮ ಎಕ್ಸ್ಪೀರಿಯನ್ಸ್. 30 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಅದೊಂದು ದೊಡ್ಡ ವಿಷಯ. 30 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನಾವು ಕೊಡುವ ಟೆಕ್ನಾಲಜಿ ಎಲ್ಲ ವಿಷಯದಲ್ಲಿ ಈಗ ರಾಜ್ಯದಲ್ಲಿ ನಮ್ಮ ಕಂಟ್ರಿಯಲ್ಲಿ ನಾವು 6th ಪ್ಲೇಸ್ ಹೇಗೆ ಬಂದಿದೆ ಅಂತ ಗೊತ್ತಿರಬೇಕಲ್ಲ ನಿಮಗೆಲ್ಲ. ನೋಡಿ, ನಾವು ಇದರಲ್ಲಿ ನಮ್ದು ಕಾಂಪೀಟ್ ಮಾಡುವರು ಅಂತ ಹೇಳಿದ್ರೆ ಕಾರ್ಪೊರೇಟ್ ಜನರ ಹತ್ರ ನಾವು ಇದು ಫೈಟ್ ಮಾಡಿ ಎಲ್ಲಂದರೆ ನಾವು ಕಾಂಪೀಟ್ ಮಾಡಿ ನಾವು ಒಂದು 6th ಪೊಸಿಷನ್ಲಿ ಬರಬೇಕಾದ್ರೆ, ಬರೀ ಕೇರಳದಲ್ಲಿ ಬಿಸ್ನೆಸ್ ಮಾಡಿ 6th ಪೊಸಿಷನ್ಲಿ ಬರಬೇಕಾದ್ರೆ ನಮ್ಮ ಎಫಿಷಿಯನ್ಸಿ, ನಮ್ಮ ಟೆಕ್ನಿಕಲಿ ಎಲ್ಲ ಹೇಗಂತೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಮಂಗಳೂರಲ್ಲಿ ಈಗ ಓಪನ್ ಮಾಡುವಾಗೆ ಡೆಫಿನೆಟ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದರೆ ಅದೇ, ಈ 30 ವರ್ಷ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನಮ್ಮದು ಟೆಕ್ನಿಕಲಿ ಬೆಟರ್ ದೆನ್ ಎನಿ ISP that we can assure, definitely we can assure that. And ಮೂರನೇ ವಿಷಯ, ನಮ್ಮದು ಪ್ಯಾಕೇಜ್ಗೆ ನಾವು ಕೊಡುವ ರೇಟ್ ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ನಮ್ಮದು ಈಗ ಸರ್ವಿಸ್ ವಿಷಯದಲ್ಲಿ ಒಂದು ಫೋನ್ ಕಾಲಲ್ಲಿ ಗ್ಯಾರಂಟಿ ನಮ್ಮ ಕ್ಯಾಬ್ ಆಪರೇಟರ್ ಹೇಗೆ ಸಿಕ್ಕುತ್ತೆ ಅದೇ ಲೆಕ್ಕದಲ್ಲಿ ನಮ್ಮ ಸರ್ವಿಸ್ ಈಗ ಕೇರಳದಲ್ಲಿ ಹೇಗೆ ನಡೀತಾ ಉಂಟಂತ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಮಂಗಳೂರಲ್ಲಿ ಸಹ ಒಂದು ಫೋನ್ ಕಾಲ್ ಒಂದು ಕಂಪ್ಲೇಂಟ್ ಬಂದರೆ ಇಮ್ಮಿಡಿಯೇಟ್ ಸರ್ವಿಸ್ ಸಿಕ್ಕುತ್ತೆ. ಇದು ನಮ್ಮದು ಒಂದು ದೊಡ್ಡ ಅಡ್ವಾಂಟೇಜ್. ಇಷ್ಟು ವಿಷಯ ಮಾತಾಡಲಿಕ್ಕೆ ಒಳ್ಳೆ ಸಪೋರ್ಟ್ ನಮಗೆ ಕೊಡಬೇಕು ಕೇರಳದಲ್ಲಿ. ನಾವಂತ ಹೇಳಿದ್ರೆ ಮತ್ತೆ ಎರಡನೇ ವಿಷಯ ಅಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ಬೇಸಿಕಲಿ ವಿ ಆರ್ ಮೀಡಿಯಾ ಪೀಪಲ್. ಸೊ ನಮಗೆ ಕೇರಳದಲ್ಲಿ ಒಳ್ಳೆ ಸಪೋರ್ಟ್ ಕೊಡೋರು ಮೀಡಿಯಾಸ್ ಮಾತ್ರ. ಇಲ್ಲಿ ಸಹ ನಮಗೆ ಆ ಸಪೋರ್ಟ್ ಸಿಗ್ಬೇಕಂತ ಒಂದು ಪ್ರೇಯರ್ಸ್ ಉಂಟು. ಸೊ ಒಂದು ರಿಕ್ವೆಸ್ಟ್ ಉಂಟು, ನೀವೆಲ್ಲ ಅದೆಲ್ಲ ಒಂದು ನಮ್ಮ ಒಟ್ಟಿಗೆ ಒಂದು ಸಪೋರ್ಟ್ ಮಾಡಿ ಇದೊಂದು
ಒಂದು ದೊಡ್ಡ ಸಕ್ಸಸ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತೇನೆ. ಬಂದಿರೋಂಥ ಎಲ್ಲ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಡಿದೆ ಎಲ್ಲರೂ ಮಲಯಾಳಿ ಮಾತಾಡೋರಿದ್ದಾರೆ, ಶುಕ್ರೂಚ ಮಾತ್ರ ಒಂದು ಒಳ್ಳೆ ಕನ್ನಡ ಮಾತಾಡ್ತಾರೆ. ಅದರಿಂದಾಗಿ ಮಾತಾಡಿದರು. ಮತ್ತೆಲ್ಲ ನನ್ನನ್ನು ಬಿಟ್ಟು ಎಲ್ಲ ಮಲಯಾಳೀಸ್ ಇದ್ದಾರೆ. ನನ್ನ ಹೆಸರು ಸುದೇಶ್ ಭಂಡಾರಿ ಇರಾ ಅಂತ. ನಾನು ಕೇಬಲ್ ಆಪರೇಟರ್ ಅಸೋಸಿಯೇಷನ್ ಕಾಸರಗೋಡಿನೊಬ್ಬ ಕೇರಳದ ಒಬ್ಬ ಸಕ್ರಿಯ ಸದಸ್ಯನಾಗಿದ್ದೇನೆ. ಹಾಗೆ ನನ್ನೊಟ್ಟಿಗೆ ಇದ್ದಾರೆ ನಮ್ಮ ಈಗ ನಾವೇನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ KCCL ಕುಡ್ಲ. ಅದು ಕೇರಳ ವಿಷನ್, ಅದು ಕೇರಳದ ಒಂದು ಅಂಗಸಂಸ್ಥೆ ಆಗಿದೆ. ಅದರ ಡೈರೆಕ್ಟರ್ ಆದಂಥ ಲೋಹಿದಾಶನ್ ನಮ್ಮೊಟ್ಟಿಗೆ ಇದ್ದಾರೆ, ನೀಲೇಶ್ವರದವರವರು. ಅದೇ ರೀತಿ ನಮ್ಮ ಕೇರಳ ವಿಷನ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಕೊಲೀಗ್ಸ್ ಕೇಬಲ್ ನೆಟ್ವರ್ಕ್ ಅಂತ ಕಾಸರಗೋಡಲ್ಲಿ ಅದರ ಚೇರ್ಮನ್ ಆದ ಪ್ರದೀಪ್ ಕುಮಾರ್ ಅವರು ಇದ್ದಾರೆ ನಮ್ಮೊಟ್ಟಿಗೆ. ಅದೇ ರೀತಿ ನಮ್ಮ ಅಸೋಸಿಯೇಷನ್ ಅಂದರೆ ನಮ್ಮ ಕಂಪೆನಿಗಂತಲೂ ಮೇಲೆ ಅದರ ಕೆಳಗಡೆ ನಾವು ಕೆಲಸ ಮಾಡ್ತಾ ಇರೋದು. ಅಂದರೆ ಕೇರಳ ವಿಷನ್ ಇರಲಿ ಯಾವುದೇ ಇರಲಿ, ಅದರ ಒಂದು ಕೇರಳ ವಿಷನ್ನ ಕೇಬಲ್ ಆಪರೇಟರ್ ಅಸೋಸಿಯೇಷನ್ನ ಕಾಸರಗೋಡಿನ ಅಧ್ಯಕ್ಷರಾದ ಮನೋಜ್ ಕುಮಾರ್ ಇದ್ದಾರೆ. ಮತ್ತು ಅದರ ಕಾರ್ಯದರ್ಶಿಯಾದಂಥ ಹರೀಶ್ ಪಿ ನಾಯರ್ ಇದ್ದಾರೆ. KCCL ಶುಕೂರ್ ಕೋಲಿಕರ ನಿಮ್ಮನ್ನೆಲ್ಲ ಮಾತಾಡಿದರು ಕನ್ನಡದಲ್ಲಿ. ಅಂದರೆ ಅವರು ಮಲಯಾಳಿ, ಬಟ್ ಅವರ ಶ್ರೀಮತಿಯವರು ಬಂದು ನಮ್ಮ ಉಡುಪಿಯವರು, ಹಾಗಾಗಿ ಸ್ವಲ್ಪ ಕನ್ನಡ ಮಾತಾಡ್ತಾರೆ ಅವರು. ಸೊ ಇನ್ನು ನಮ್ಮ ಜೊತೆ ಇದ್ದಾರೆ ನಮ್ಮ ಕೊಲೀಗ್ಸ್ ಕೇಬಲ್ ನೆಟ್ವರ್ಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮೋಹನನ್. ಹಾಗೆ ಸೊ ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇವೆ. ನಮ್ಮದು ಕೇರಳ ವಿಷನ್ನ ಬಗ್ಗೆ ಒಂದು 2 ಮಾತು ಹೇಳಬೇಕಂತ ಇದ್ದರೆ, ನಮ್ಮದು ಕೇರಳದಲ್ಲಿ 30 ವರ್ಷದಿಂದ ಒಂದು ಕಾರ್ಯಾಚರಿಸಿರುವಂಥ ಒಂದು ಕೇಬಲ್ ಆಪರೇಟರ್ಗಳೆಲ್ಲ ಸೇರಿ ಒಂದು ಯಶಸ್ವಿಯಾಗಿ ಮುನ್ನಡೆಸಿದಂಥ ಕೇರಳ ಕೇಬಲ್ ಆಪರೇಟರ್ ಅಸೋಸಿಯೇಷನ್ ಇದರ ಅಂಡರಲ್ಲಿ ಸ್ಟಾರ್ಟ್ ಆದಂಥ ಒಂದು ಲಿಮಿಟೆಡ್ ಕಂಪನಿ. ಓಕೆ, ಕೇರಳ ವಿಷನ್ ಅಂತ. ಸೊ ಇಂಡಿಯಾದಲ್ಲೇ ಬ್ರಾಡ್ಬ್ಯಾಂಡ್ ಕ್ಷೇತ್ರದಲ್ಲಿ ನಮ್ಮದು 6ನೇ ಸ್ಥಾನ. ಸೊ ಇದ್ದದ್ದು ಇದುವರೆಗೆ ಬರೀ ಕೇರಳದಲ್ಲಿ ಅಫ್ಕೋರ್ಸ್ ನಂಬರ್ 1, ಹಾಗೆ ಇಂಡಿಯಾದಲ್ಲಿ ನಮ್ಮದು 6ನೇ ಸ್ಥಾನ. ಈಗ ಮಾತ್ರ ನಾವು ಕೇರಳದಿಂದ ಹೊರಗಡೆ ನಮ್ಮ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಮೊದಲಾಗಿ ಬಂಗಾಳದಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗ 2ನೇ ಹಂತವಾಗಿ ಕರ್ನಾಟಕದಲ್ಲಿ, ಅದು ನಮ್ಮ ಮಂಗಳೂರು ಅಂದರೆ ದಕ್ಷಿಣ ಕನ್ನಡದ ಒಂದು ಕಾಸರಗೋಡಿನ ಒಂದು ಭಾಗವೇ ಆಗಿದೆ ದಕ್ಷಿಣ ಕನ್ನಡ. ಸೊ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಿಮಗೆ ಒಂದು ನಮ್ಮ ಸ್ಪೆಷಾಲಿಟಿ ಏನಂದರೆ, ನಾವೊಂದು ಬೇಸಿಕಲಿ ವಿ ಆರ್ ಪ್ರೊಫೆಷನಲ್ ಕೇಬಲ್ ಆಪರೇಟರ್ಸ್ ಎಲ್ಲ. ಈಗ ನಾವು ಬ್ರಾಡ್ಬ್ಯಾಂಡ್ ಸರ್ವಿಸ್ ಪ್ರೊವೈಡರ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಪರ್ಫೆಕ್ಟ್ ಸರ್ವಿಸ್ ಆ್ಯಂಡ್ ಸ್ಪೀಡ್. ಸೊ ಇದು ನಿಮಗಿರೋ ಭರವಸೆ. ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿಗಳು ಕೊಡುವ ಯಾವುದೇ ಸರ್ವಿಸ್ಗಿಂತ ಉತ್ತಮವಾಗಿ ನಾವು ಮತ್ತು ಅತ್ಯಂತ ಕಾಂಪಿಟೇಟಿವ್ ಪ್ರೈಸಲ್ಲಿ ನಿಮಗೆ ಇಂಟರ್ನೆಟ್ ಸರ್ವಿಸನ್ನು ಒದಗಿಸುವಂಥ ಭರವಸೆಯನ್ನು ನೀಡ್ತೇವೆ. ಹಾಗೆ ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯಂತ ಮುಖ್ಯವಾಗಿದೆ. ಅಂದರೆ ನಾವು ಸಹ ನಿಮಗೆ ಇಲ್ಲಿ ಲೋಕಲ್ ಕಾಸರಗೋಡಿಂದ ಬಂದು ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ದಯವಿಟ್ಟು ಸಹಕರಿಸಿ, ಪ್ರೋತ್ಸಾಹಿಸಿ. Mangalore is glad to receive this company. What is so glad that Mangalore is receiving this company? Mangalore? You said Mangalore is glad to receive this company. What is so glad Mangalore should be to receive this company? ಆಲ್ರೆಡಿ ನಾನು ಬ್ರೀಫ್ ಮಾಡುವಾಗ ಅದು ಹೇಳಿದ್ರಲ್ಲ. ಸೊ ಆಕ್ಚುಲಿ ವಿ ಆರ್ ಪ್ಲಾನಿಂಗ್ ಟು ಲಾಂಚ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್. No, I am asking what Mangalorean people should be glad to receive your company. Definitely that I told you. Once again I'll speak, because you see, ನಾವು ಪ್ಲಾನ್ ಮಾಡೋದೇ ವಿಷಯ ಹೇಳಿದ್ರಲ್ಲ. 30 ವರ್ಷದಲ್ಲಿ ಕೇರಳದಲ್ಲಿ ಬಿಸ್ನೆಸ್ ಮಾಡುವಾಗೆ ನಾವು ಯಾವುದೆಲ್ಲ ಅಲ್ಲಿ ಕೊಟ್ಟು ನ್ಯಾಷನಲ್ ಲೆವೆಲಲ್ಲಿ 6th ಪ್ಲೇಸ್ ಆಗಿದೆ. ಬರೀ ಕೇರಳದಲ್ಲಿ ವ್ಯಾಪಾರ ಮಾಡಿ 6th ಪ್ಲೇಸ್ ಇನ್ ಕೇರಳ. ಬಾಕಿ ಈ 6th ಪ್ಲೇಸ್ ಇನ್ ದ ಕಂಟ್ರಿ ಆಲ್ ಓವರ್ ಇಂಡಿಯಾ. ಸೊ ಅದು ಬಂದದು, ಅದು ನಾವು ಕೊಟ್ಟ ಸರ್ವೀಸ್, ನಮ್ಮ ಪ್ಲಾನ್, ತಾರೀಫ್, ನಮ್ಮ ಸರ್ವೀಸ್, ನಮ್ಮ ಸ್ಪೀಡ್, ಟೆಕ್ನಾಲಜಿ ಎವ್ರಿಥಿಂಗ್ ಅಲ್ಲಿ ನಾವು ಹೇಗೆ ಪರ್ಫಾರ್ಮ್ ಮಾಡಿದಂತೆ ನೋಡಿ ಅಲ್ಲಿ ಕೇರಳದವರು ಕೊಟ್ಟದು.
ಸೊ ಅದೇ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೊಡುವಾಗೆ ನಮ್ಮದು ಎಕ್ಸ್ಪೆಕ್ಟೇಷನ್ ಅದೇ. ಇಲ್ಲಿ ಕೊಡೋದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನೋಡಿ, ಆಕ್ಚುಲಿ ಬೇಸಿಕಲಿ ಐ ಆಮ್ ಫ್ರಮ್ ಕಾಸರಗೋಡ್, ಬಟ್ my 90% of my relatives are staying in Mangalore city itself. I know here what they are getting, how they are getting. So definitely I can assure better than any service presently getting Mangalore, definitely. What tariff you are giving compared to other companies? In price, in service, I told you, in everything, definitely. We are 100% covered by the internet and the cable service. You will be knowing. Yeah. What better benefits you are giving from the providers? What new benefits? Yeah, definitely, that is all the ISP in the country. I don't know exactly how much ISPs are there, but each companies are their own opportunities. See, ಎಕ್ಸಾಂಪಲ್ ಮಾಡಿ ಕೇಳಿದ್ರೆ ಎಲ್ಲಿ ರೆಸ್ಟೋರೆಂಟ್ ಎಲ್ಲೆಲ್ಲಿ ಎಷ್ಟು ಓಪನ್ ಆಗುತ್ತೆ. ಸೊ ಮಂಗಳೂರಿಗೆ ರಿಕ್ವೈರ್ಮೆಂಟ್ ಎಷ್ಟು ಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಆಲ್ರೆಡಿ ಇಲ್ಲಿ ಉಂಟು, ಬಟ್ ಇನ್ನೂ ಓಪನ್ ಆಗುತ್ತೆ. ಸೊ ಡೆಫಿನೆಟ್ಲಿ ವಾಟ್ ದೇ ಆರ್ ಅಶ್ಯೂರಿಂಗ್ better service and better food, like that. So that in that sense, that way we are telling, definitely we can assure and we can give better service, better tariff, better in all the sense we can give better, definitely. ಯಾವುದು ನೀವು ಡಿಕ್ಲೇರ್ ಮಾಡಿದವರು ಟ್ಯಾರಿಫ್ ಇರಬೇಕಲ್ಲ. ಟ್ಯಾರಿಫ್ ನಾಳೆ ಇದರಲ್ಲಿ ನಮ್ಮ ಇನಾಗ್ರಲ್ ಫಂಕ್ಷನ್ ಅಲ್ಲಿ ರಿಲೀಸ್ ಮಾಡ್ತದೆ. ಅದೊಂದು ಫಂಕ್ಷನ್ ನಮ್ಮ ಕೇರಳ ವಿಷನ್ ಚೇರ್ಮನ್ ಅದು ರಿಲೀಸ್ ಮಾಡೋದು ನಾಳೆ ಇನಾಗ್ರಲ್ ಫಂಕ್ಷನ್ ಅಲ್ಲಿ. This is only broadband service we are providing. Yeah, actually we are giving even television also, that is in IPTV, Internet TV. Speed of the Speed begin 50 Mbps to above, up to 200 to 1 Gbps. 200 to 1 Gbps. And ನಮ್ಮ ಸ್ಲೋಗನ್ ಇರೋದು ಬಿಯಾಂಡ್ ಲಿಮಿಟ್ ಬಿಯಾಂಡ್ ಸ್ಪೀಡ್. ಸೊ ಸ್ಪೀಡ್ ನಾವು ವಿ ಆರ್ ಫೇಮಸ್ ಫಾರ್ Yes. ಸ್ಪೀಡ್. ಸೊ ಯಾವ ಆಲ್ರೆಡಿ ಸರ್ ಹೇಳಿದಾಗೆ ತುಂಬಾ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ. ಸೊ ಯು ಕ್ಯಾನ್ ಕಂಪೇರ್ ಅವರ್ ಸರ್ವಿಸ್ ಟು ದೆಮ್. ವಿ ಆರ್ ಗಿವಿಂಗ್ ದ ಬೆಸ್ಟ್ ಸರ್ವಿಸ್ ಇನ್ ಕೇರಳ. ಕೇರಳದಲ್ಲಿ ನಾವು ನಂಬರ್ ಒನ್ ಇದೆ ಅಂತ ಹೇಳಿದ್ರೆ ಬೇರೆ ಯಾರು ಇಲ್ಲ ಅಂತಲ್ಲ. ಸೊ ಕಾರ್ಪೊರೇಟ್ ಕಂಪನೀಸ್ ದೇ ಆರ್ ಡೂಯಿಂಗ್ ದೇರ್ ಡ್ಯೂಟಿ. Okay, they are providing the service, but we are the number one in Kerala and number 16. Number 16. But broadband service ಈಗ ಇದು ಫೈಬರ್ ಅಂತ ಹೇಳ್ತಾರೆ. ಫೈಬರ್ ಅಲ್ಲಿ ಬರೋದು. ಫೈಬರ್ ನೆಟ್ವರ್ಕ್. ಈಗ ಎಷ್ಟು ಏರ್ ಫೈಬರ್ ಅನ್ನೋದು ಅದೊಂದು ಟೆಕ್ನಿಕಲ್ ಪ್ರಮೋಷನಲ್ ಗಿಮಿಕ್. ಈ ಏರ್ ಫೈಬರ್ ಅಂತ ಬರೋದಿಲ್ಲ. ಫೈಬರ್ ಅಲ್ಲದಿದ್ರೆ ಏರ್. ಸೊ ದಿಸ್ ಇಸ್ ಫೈಬರ್. ಈಗ ಎಷ್ಟು ಕವರ್ ನೋಡಿ, ಇದು ಆ್ಯಕ್ಚುಲಿ ನಿಮ್ಮ ತುಂಬ ಕ್ವಶನ್ ಮಾಡಿದ್ರಲ್ಲ ಇಲ್ಲಿ ಬಂದು ಹೇಗೆ ಅಂತೆ. ಅದು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡುವ ಐಡಿಯಾ ಅಂತ ಹೇಳಿದರೆ, ಈಗ ಸುದೀಶ್ ಅವರು ಹೇಳಿದ್ರಲ್ಲ, ಬರೀ ಕೇರಳದಲ್ಲಿ ಬಿಸ್ನೆಸ್ ಮಾಡಿ 30 ಲಕ್ಷ ಮೇಲೆ ಕೇಬಲ್ ಟಿ ವಿ ಕನೆಕ್ಷನ್ ಮತ್ತು 18 ಲಕ್ಷ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟು ಕಂಟ್ರಿಯಲ್ಲಿ 6th ಪ್ಲೇಸಿಗೆ ಬಂದದ್ದು ನಮ್ಮ ಸರ್ವಿಸ್, ನಮ್ಮ ಇದು ಎಂಥ ಪ್ಲ್ಯಾನ್, ನಮ್ಮ ಟ್ಯಾರಿಫ್ ಇದೆಲ್ಲ ಸಪೋರ್ಟ್ ಮಾಡಿಕೊಂಡೇ ನಾವು ಬಂದದ್ದು. ಬಟ್ ಇಲ್ಲಿ ಬರುವಾಗೆ ಸಹ ನಮ್ಮದು ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಅದೇ ಒಂದು ಅಡ್ವಾಂಟೇಜ್. ಅದರಲ್ಲಿ ನಮಗೆ ಗ್ಯಾರಂಟಿ. ನಾವು ಈಗ ಕೇರಳದಲ್ಲಿ ನಾವು ಒಂದೇ ಸಣ್ಣ ಸ್ಟೇಟಲ್ಲಿ ವ್ಯಾಪಾರ ಮಾಡಿ ಅಬೌವ್ 1000 crore 1500 crore ಟರ್ನ್ ಓವರ್ ರೀಚ್ ಆಗಿದೆ.
ಸೊ ಇದೆಲ್ಲ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಮ್ಮ ಸರ್ವಿಸ್ ಇದರಲ್ಲಿ ಮಾತ್ರ. ಮಂಗಳೂರು ಬರುವಾಗೆ ನಮಗೆ ಹೋಪ್ ಇಟ್ಕೊಂಡು ಬರೋದು ಇದೇ ವಿಷಯದಲ್ಲಿ. ನಮ್ಮ ಸರ್ವಿಸ್, ಸ್ಪೀಡ್, ಎವ್ರಿಥಿಂಗ್. ಈ ಟ್ಯಾಗ್ ಲೈನ್ ಅಲ್ಲಿ ಹೇಳಿದ್ರಲ್ಲ, ಬಿಯಾಂಡ್ ಸ್ಪೀಡ್ ಬಿಯಾಂಡ್ ಲಿಮಿಟ್ಸ್. ನಮಗೆ ಸ್ಪೀಡ್ ವಿಷಯದಲ್ಲಿ, MBBS ವಿಷಯದಲ್ಲಿ ಏನಿಲ್ಲ. ಕಸ್ಟಮರ್ಗೆ ಯಾವುದೊಂದು ಪ್ಲಾನ್ ಬೇಕು ಅದು ಕೊಡೋದು. ಅದು ನಿಮಗೆ ಕಂಪ್ಯಾರಿಟಿವ್ಲಿ ಬೇರೆ ಯಾವ ISP ಅಲ್ಲಿ ಕೊಡುವ ರೇಟಿಂದ ಕಡಿಮೆಯಲ್ಲಿ ಕೊಡ್ಲಿಕ್ಕೆ ಆಗುತ್ತೆ. ದಟ್ ಇಸ್ ಶೂರ್. ಈಗ ನಾವು ಸ್ಟಾಪ್ ಮಾಡ್ತಾ ಇರೋದಷ್ಟೇ ಸರ್. ಆಕ್ಚುಲಿ ಇದೇ ರೀತಿ ಕೇರಳದಲ್ಲಿ ನಾವು ಸ್ಟಾರ್ಟ್ ಮಾಡಿ, ಈಗ ಸರ್ ಹೇಳಿದ್ದು 1,000 ಕೋಟಿ ಇತ್ತು ನಮ್ಮ ಕಂಪನಿ, ಅಫ್ಕೋರ್ಸ್ 1,000 ಕೋಟಿ ಇತ್ತು. ಬಟ್ ಇಲ್ಲಿರುವವರೆಲ್ಲ ನಿಮ್ಮ ಥರನೇ ಇರುವಂಥ ಸಾಮಾನ್ಯ ಜನಗಳು. ನಾವು ಕೇಬಲ್ ಆಪರೇಟರ್ಸ್, ವಿ ಸ್ಟಾರ್ಟೆಡ್ ದಟ್ ಕಂಪನಿ ಆ್ಯಂಡ್ ಇಟ್ ಗ್ರೋನ್ ಅಪ್ ಟು 1,000 crores ಕಂಪನಿ ಟುಡೇ. ಓಕೆ, ಸೊ ಇಲ್ಲಿರುವವರು ಎಲ್ಲ ಕಂಪನಿ ಡೈರೆಕ್ಟರ್ ಇರಲಿ ಅಥವಾ ನಮ್ಮ ಇದು ಅಸೋಸಿಯೇಷನ್ ಲೀಡರ್ಸ್ ಇರಲಿ, ಬೇಸಿಕಲಿ ವಿ ಆರ್ ಆಲ್ ಕೇಬಲ್ ಆಪರೇಟರ್ಸ್. ಅದಕ್ಕೆ ನಮ್ಮ ಕಂಪನಿ ಹೆಸರು ಸಹ ಕಾಸರಗೋಡಲ್ಲಿ ಕೊಲೀಗ್ಸ್ ನೆಟ್ವರ್ಕ್ ಅಂತ. ಓಕೆ, ವಿ ಆರ್ ಆಲ್ ಕೊಲೀಗ್ಸ್. ಸೊ ನಾವು ನಿಮ್ಮ ಹಾಗೆ ಇರುವಂಥ ಒಂದು ಸಾಮಾನ್ಯ ಜನರು ಎಲ್ಲ ಸೇರಿ ಸ್ಟಾರ್ಟ್ ಮಾಡಿರುವಂಥದ್ದು ಇವತ್ತು 1,000 ಕೋಟಿಯ ಒಂದು ಕಂಪನಿ. ಓಕೆ, ಇದು ಬರೀ ಕೇರಳದಲ್ಲಿ ಮಾತ್ರ ಒಂದು ಸಾಧ್ಯವಾಗಿದೆ. ನಿಮ್ಮ ಗಮನಕ್ಕೆ, ಇಂಡಿಯಾದಲ್ಲಿ ಎಲ್ಲೂ ಕೂಡ ಒಂದು ಎಲ್ಲ ಕೇಬಲ್ ಆಪರೇಟರ್ಗಳು ಸೇರಿ ಒಂದು ಕಟ್ಟಿರುವಂಥ ಒಂದು ಬ್ರಾಡ್ಬ್ಯಾಂಡ್ ಕಂಪನಿಯ ಉದಾಹರಣೆ ಇಲ್ಲ. ಓಕೆ, ಈಗ ಯಾವುದೇ ನಂಬರ್ 1 ಅಲ್ಲಿರುವಂಥದ್ದಾಗಲಿ ನಂಬರ್ 2 ಅಲ್ಲಿರುವಂಥದ್ದಾಗಲಿ ಎಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳೇ. ಬಟ್ ಇದು ಕೇರಳ ವಿಷನ್ ಅಂತ ಹೇಳೋದು ನಿಮ್ಮ ಹಾಗೆ ಇರುವಂಥ ಒಂದು ಸಾಮಾನ್ಯ ಕೇಬಲ್ ಆಪರೇಟರ್ಗಳು ಎಂಟೈರ್ ಕೇರಳದಲ್ಲಿ 5,000 ಜನ ಇದ್ದೇವೆ. ನಾವು 5,500 ಜನ ಇದ್ದೇವೆ. ಇಂಥ ಒಂದು ಸಾಮಾನ್ಯ ಕೇಬಲ್ ಆಪರೇಟರ್ಗಳು ಸೇರಿ ಕಟ್ಟಿರುವಂಥ ಒಂದು ದೊಡ್ಡ ಕಂಪನಿ. ಸೊ ಅದಕ್ಕೋಸ್ಕರ ಅವ್ರು ಕೇಳಿದ್ರು, ಯಾಕೆ ವೈ ಮ್ಯಾಂಗ್ಳೂರ್ ಇಸ್ ಗ್ಲಾಡ್ ಟು ರಿಸೀವ್ ಫಾರ್ ದ್ಯಾಟ್ ಓನ್ಲಿ, ಬಿಕಾಸ್ ಯು ಕ್ಯಾನ್ ಫೈಂಡ್ ಸೋ ಮೆನಿ ಆಪರೇಟರ್ಸ್ ಹಿಯರ್, ಬಟ್ ವಿ ಆರ್ ದ ಆಪರೇಟರ್ ಫ್ರಮ್ ಕೇರಳ. ವಿ ಆರ್ ಎಕ್ಸ್ಪಾಂಡಿಂಗ್ ಅವರ್ ಸರ್ವಿಸ್ ಟು ಕರ್ನಾಟಕ. So I would like to say we are setting an example. Okay, the common people can also do like this. Okay, so Mangalore just we started, nothing we covered. We are just going to inaugurate the company tomorrow. ಇನ್ನು ಓಕೆ, ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ನಾವು ಒಳ್ಳೆ ಸರ್ವಿಸನ್ನು ಕೊಟ್ಟು ಎಲ್ರಿಗೂ ಎಕ್ಸ್ಪಾಂಡ್ ಮಾಡ್ತಾವೆ. ನೀವು ಹೇಳಿದ ಅರ್ಥ ಆಯ್ತು. ನಾಟ್ ಅದರ್ ISP, ಅದರ್ ಆಪರೇಟರ್ಸ್ ಹೌ ಕ್ಯಾನ್ ದೇ ಶಿಫ್ಟ್ ಅಂತ ಕೇಳ್ತಾ ಇರೋದು. ಎಕ್ಸಾಕ್ಟ್ಲಿ ಕರೆಕ್ಟಾ? ಓಕೆ, ಆಸ್ ಎ ಕಸ್ಟಮರ್ ನೋಡಿ ಇಲ್ಲಿ ಅಂದರೆ ಸೇಮ್ ಲೈಕ್ ಅಷ್ಟು ಇದಿಲ್ಲ. ಈಗ ಮೊಬೈಲಲ್ಲಿ ಹೇಗೆ ಸಿಮ್ಮನ್ನು ಚೇಂಜ್ ಮಾಡ್ತೀರಾ ಅದೇ ರೀತಿ ನೀವು ನಿಮಗೆ ಕಸ್ಟಮರ್ ಇಸ್ ಫ್ರೀ. ಈಗ ನಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಹೋಗ್ಬೋದು, ಬೇರೆಯವ್ರನ್ನ ಬಿಟ್ಟು ನಮಗೂ ಬರ್ಬೋದು. ಸೊ ಸಾರಿ, ಎಂಪ್ಲಾಯೀಸ್ ಈಗ ಒಂದು 10 to 15 ಇದ್ದಾರೆ. ಸೊ ಆಸ್ ಪರ್ ರಿಕ್ವೈರ್ಮೆಂಟ್ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತೇವೆ. ಸೊ ಡೆಫಿನೆಟ್ಲಿ ಲೋಕಲ್ಸಿಗೆ ಒಂದು ಜಾಬ್ ಸಿಗುತ್ತೆ. ವಿ ಪ್ರೊವೈಡ್ ಜಾಬ್ಸ್ ಟು ಲೋಕಲ್ಸ್. ಸೊ ಇಲ್ಲಿಯವರೇ ಇರ್ತಾರೆ, ಎಲ್ಲ ಲೋಕಲ್ಸೇ ಇರ್ತಾರೆ ಇಲ್ಲಿಗೆ. ಸಾರಿ, ನಮ್ಮ ಕಂಪನಿ ನಮ್ಮದು ಸ್ಟಾರ್ಟ್ ಆಗಿದೆ ಈಗಾಗಲೇ, ನಮ್ಮ ಕಂಟ್ರೋಲ್ ರೂಮ್ ಸೆಟಪ್ ಆಗಿದೆ. ಸೊ ವಿ ಆರ್ ರೆಡಿ ಟು ಪ್ರೊವೈಡ್ ದ ಸರ್ವಿಸ್. ಈಗ ಎಲ್ಲೇ ಎನ್ಕ್ವೈರಿ ಇದ್ರು ವಿದಿನ್ ಸಿಟಿ ವಿ ಕ್ಯಾನ್ ಪ್ರೊವೈಡ್ ದ ಸರ್ವಿಸ್. ಮಾರ್ಕೆಟಿಂಗ್ ಇಲ್ಲ, ಅದರ ಟೀಮ್ ಇದೆ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ. So one of our marketing staff here sitting. Please stand up. So ಇವರು ನಮ್ಮ ಮಾರ್ಕೆಟಿಂಗ್ ಇಲ್ಲೇ ಲೋಕಲ್ ಮಂಗಳೂರಿನವರು ಅಪಾಯಿಂಟ್ ಮಾಡಿಕೊಂಡು ಈಗ ಜಸ್ಟ್ 150 days ಆಯಿತು. ಸೊ ನಾಳೆ ಫ್ರಮ್ ಮಂಡೇ ಒನ್ವರ್ಡ್ಸ್ ದೇ ವಿಲ್ ಸ್ಟಾರ್ಟ್ ದೇರ್ ಡ್ಯೂಟೀಸ್. ನೋ, ದಿಸ್ ಈಸ್ ಫೈಬರ್ ಓನ್ಲಿ. ಫೈಬರ್, this is fiber internet, wired internet. ರೂಟ್ರನ್ನು ಚೇಂಜ್ ಮಾಡುವಂಥ ಅಗತ್ಯ ಇಲ್ಲ ಸರ್, ಅದಕ್ಕೆ ಇಲ್ಲ. ನಿಮ್ಗೆ ನೀವು ಸೆಟಪ್ ಬಾಕ್ಸ್ ಆದರೆ, ನೀವು ಹೇಳಿದ್ದು ಕರೆಕ್ಟ್, ನಿಮ್ಗೆ ಅದು ಸೆಟಪ್ ಬಾಕ್ಸ್ ಆದರೆ ಒಂದು ಕಂಪನಿಗೆ ಇದಾಗಿದೆ. ಇದು ರೂಟ್ರ್ ಯಾರಿಗೂ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇಲ್ಲ, ರೂಟರ್ ಚೇಂಜ್ ಮಾಡಲಿಕ್ಕೆ ಏನು ಅಗತ್ಯ ಇಲ್ಲ. ರೂಟರ್ ನಾವು ಫ್ರೀಯಾಗಿ ಕೊಡೋದು. ಹಾಂ,
ಯಾವುದು ಅಲ್ಲ, ಈಗ ಹಳೆ ಕಂಪನಿ ಅವ್ರದ್ದು ರೂಟರ್ ಇದ್ರೆ ಅವ್ರು ತಗೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಸಹ ನಾವು ನಾವು ಸಹ ಫ್ರೀ ಕೊಡೋದು. ಸೊ ಇಲ್ಲ ಇಲ್ಲ, ಅದು ನಮ್ದು ಇಲ್ಲ ಇಲ್ಲ, ಆ ಟೈಪಲ್ಲಿ ಕಂಡೀಷನ್ ಏನಿಲ್ಲ. ನೋಡಿ, ನಾವು ಇದು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಬಿಸ್ನೆಸ್ ಮಾಡುವವರೆಲ್ಲ ಲೋಕಲ್ ಹೇಳಿದ್ರಲ್ಲ, ಈಗ ಸುದೇಶ್ ಅವರು ಹೇಳಿದ್ರಲ್ಲ, 5,500 ಕೇರಳದ ಆಪರೇಟರ್ಸ್ ಸೇರಿಕೊಂಡು ಒಂದು ಈಗ ನಾವು ನೋಡುವ ಟೈಪಲ್ಲಿ ಒಂದು ಎಂತ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಬಂದ್ರಂತ ಹೇಳಿದ್ರೆ ಅದು ಸುಮ್ಮನೆ ಬರೋದಲ್ಲ. ಸೊ ಡೆಫಿನೆಟ್ಲಿ ಬಿಹೈಂಡ್ ದಟ್ ಸಮ್ ಏನಾದರೂ ಬೇಕಲ್ಲ. ಸೊ ಅದೇ ನಾವು ಅದೊಂದು ಇಲ್ಲಿ ಕೊಡು ಅಂತ ಹೇಳಿ ಬರೋದು. ಸೊ ಡೆಫಿನೆಟ್ಲಿ ವಿ ವಿಲ್ ಗ್ರೋ. ಹೆಸರು ಹೇಳ್ತೇನೆ, ಇದು ನಮ್ಮ ಕಂಪನಿ ಕಾಲೇಜ್ ಕ್ಯಾಬಿನೆಟ್ ಚೇರ್ಮನ್ ಪ್ರದೀಪ್ ಕುಮಾರ್. ಇಲ್ಲ ಇಲ್ಲ, ಪ್ರಿಂಟೆಡ್ ದೆನ್ ಮೈಸೆಲ್ಫ್ ವೈಸ್ ಚೇರ್ಮನ್ ಶುಕೂರ್ ಕೋಳಿಕೆರ. ಶುಕೂರ್ ಕೋಳಿಕೆರ. Yeah, that is written in that program schedule. My name is Shukur Kolikera, full name. Then company, CCN company MD Mohanan TV. Then KCCL director Lohidakshan M. Then Lohidakshan M. This is our Kerala Vision Operators Association President Manoj Kumar VV. District President, Kasaragod District President. And he is Mr. Harish P. Nair, our District Secretary, Kerala Vision Operators District Secretary. And one more person is there, Abdullah M. He is our technical advisor. And he is the one of the shareholder of that company, Kerala Vision, Sudesh Bhandari. Okay. Thank you.